ಹಾಯ್ ಗೈಸ್, ಎಲ್ಲರಿಗೂ ಲೇಟಾಗಿ ಎದ್ದಿದ್ದೆ. ಏನಕ್ಕಂದರೆ ನಾನು ವೀಕ್ ಆಫ್ ಆಗಿತ್ತು, ಬಟ್ ನನ್ನ ತಮಗೆ ಹುಷಾರಿರಲಿಲ್ಲ. ಸೊ ಅವನಿಗೆ ಅಡುಗೆ ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಟೈಮ್ ಟು ಟೈಮ್ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್, ಕಾರ್ಬ್ಸ್ ಅದು ಇದು ಅಂತೆಲ್ಲ ಪ್ರಾಪರಾಗಿ ಇರಬೇಕಿತ್ತು. ಏನಕ್ಕಂದರೆ ಅವನಿಗೆ ಟೈಫಾಯ್ಡ್ ಲೈಟಾಗಿ ಡಯಾಗ್ನೈಸ್ ಆಗಿತ್ತು ಆ್ಯಂಡ್ ಬ್ಲಡ್ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಇತ್ತು. ಸೊ ಅವನಿಗೆಲ್ಲ ಅಡುಗೆ ಮಾಡಿ ಕೊಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಫ್ರೂಟ್ಸ್ ಬಂದಿತ್ತು. ಸೊ ಹೋಗಿ ತಗೊಂಬಂದು ಮತ್ತೆ ಹೊರಗಡೆ ಹೋಗಿ ಗ್ರಾಸರೀಸಿಗೆ ಅವನಿಗೇನು ಬೇಕೋ ಅದನ್ನೆಲ್ಲ ತೊಗೊಂಬಂದೆ. ಕುಕುಂಬರ್ ನೋಡಿದ್ರೆ ಅದು ಬೆಂಡ್ ಬಂದುಬಿಟ್ಟಿತ್ತು. ಅವನಿಗೆ ಪಾಲಕ್ ಕಿಚಡಿ ಮಾಡಿಕೊಟ್ಟೆ. ನಾನು ಕಸ್ಟರ್ಡ್ ಆ್ಯಪಲ್ ತಿಂತಾ ಮೂವಿ ನೋಡಿಕೊಂಡು ಅವನಿಗೆ ಪೊಮೊಗ್ರಾನೇಟ್ ಎಲ್ಲ ಬಿಡಿಸಿ ಕೊಟ್ಟೆ. ಅದಾದಮೇಲೆ ನೆಕ್ಸ್ಟು ಅದು ಜ್ಯೂಸ್ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಅವ್ರು ಬಂದರು. ನನಗೆ ಟೋಟಲಿ ಶಾಕ್. ಏನಕ್ಕೆ ನಂಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಸೊ ಅವ್ರಿಗೋಸ್ಕರ ಏನಾದ್ರು ಮಾಡೋಣ ಅಂತ ಗ್ರಾಸರೀಸ್ ಎಲ್ಲ ತೊಗೊಂಬಂದೆ. ಬಂದು ಅಡುಗೆಗೆ ರೆಡಿ ಮಾಡಿಕೊಡ್ತಿದ್ದೆ. ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಕಟ್ ಮಾಡಿ ಕೊಟ್ಟೆ. ನಮ್ಮಮ್ಮ ಬೊಂಡ ಎಲ್ಲ ಮಾಡಿಕೊಟ್ರು. ಚೆನ್ನಾಗಿ ತಿನ್ಕೊಂಡು ಒಂದು ರೌಂಡು ಹೊರಗಡೆ ಹೋಗಿದ್ವಿ, ನಾನು ನಮ್ಮಣ್ಣ ಮತ್ತು ನನ್ನ ತಮ್ಮ. ಸೊ ಹೊರಗಡೆ ಹೋಗಿ ಸ್ವಲ್ಪ ಕಿಚನ್ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ತಗೊಂಡು ಬಂದ್ವಿ. ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು, ನಮ್ಮಮ್ಮ ದೊಡ್ಡಮ್ಮ. ಸೊ ಹೋಗಿ ಒಂದು ರೌಂಡ್ ಚೆನ್ನಾಗಿ ಇಳಿಸ್ಬಿಟ್ಟು ಹಾಗೆ ಪಾಚ್ಕೊಂಡ್ಬಿಟ್ಟಿದ್ದೆ. ವೀಕ್ ಆಫ್ ಆಗಿರೋದ್ರಿಂದ ಅಷ್ಟೇನು ಟಯರ್ಡ್ ಆಗಿದ್ದಿರಲಿಲ್ಲ, ಬಟ್ ಸ್ಟಿಲ್ ಹಾಗೆ ಮಲ್ಕೊಂಡಿದ್ದು. ಆದರೆ ಅಷ್ಟೊಂದು ಬೇಗ ಏನೂ ಮಲ್ಕೊಂಡಿಲ್ಲ. ಆಲ್ಮೋಸ್ಟ್ ಲೇಟ್ ಆಗಿತ್ತು. 12 o'clock 1 o'clock ಆದರೂ ಮಲಗಿರಲಿಲ್ಲ. ಏನಕಂದರೆ ನಮ್ಮಣ್ಣ, ದೊಡ್ಡಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಹಾಗೆ ಕೂತಿದ್ವಿ ಗೈಸ್. ಆ್ಯಂಡ್ ಐ ಎಂಜಾಯ್ಡ್ ಇಟ್ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮೈ ಅಕೌಂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್.